ಭದ್ರತೆ ನೋಡೋಣ ಅಂತ ಹೇಳಿ ಬಂದಿದ್ದೆ. ಸ್ವಲ್ಪ ಮುಂದೆ ಬನ್ನಿ ಸರ್. ಇವತ್ತು ನಿಮ್ಮ ಜೈಲಿಗೆ ಭೇಟಿ ಕಾರಣ ಏನು? ಭದ್ರತೆ ಹೇಗಿದೆ ಅಂತ ನೋಡೋಣ ಅಂತ ಹೇಳಿ ಬಂದಿದ್ದೆ. ನಾನೇನು ಆದೇಶ ಮಾಡಿದ್ದೆ, ಆದೇಶ ಎಲ್ಲ ಇಂಪ್ಲಿಮೆಂಟ್ ಆಗಿದೆ ಅಂತ ಹೇಳಿ ನೋಡೋಣ ಅಂತ ಹೇಳಿ ಬಂದಿದ್ದೆ. ಭದ್ರತೆ ನಾನು ಅಂದ್ಕೊಂಡ ಮಟ್ಟದಲ್ಲಿ ಅವರು ಮಾಡಿದ್ದಾರೆ. ಸರ್, ನಿಮ್ಮ ಮೇಲೆ ಒಂದು ಅಲಿಗೇಷನ್ ಇದೆ. ನಿಮಗೆ ಒಂದು ದುಡ್ಡಿನ ಆಮಿಷ ಕೊಟ್ಟು ಇಲ್ಲಿ ಐಷಾರಾಮಿ ಸೌಲಭ್ಯ ಪಡೆಯೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅಂತ ನೇರವಾಗಿ ನಿಮ್ಮ ಹೆಸರೇ ಸರ್, ನಿಮಗೆ ದುಡ್ಡಿನ ಆಮಿಷ ಹೊಡಿದ್ದಾರೆ ಅಂತ ಸರ್. ಅದೆಲ್ಲವೂ ಸುಳ್ಳು. ನಾನು ಯಾವ ಆಮಿಷಕ್ಕೂ ಬಲಿಯಾಗಲ್ಲ, ಯಾವ ಬೆದರಿಕೆಗೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಆ ರೀತಿ ಆಮಿಷ ಅವನು ಓಡ್ತಾನೆ ಅಂತಂದರೆ ಅವನ ಮೇಲೆ ಕೊಡಿ, ಸಾಕ್ಷಿ ಕೊಡಿ, ಯಾರಿದ್ದಾರೆ ಅಂತ ಹೇಳಿ ನಾನು ಅವನ ಮೇಲೆ ಕೇಸ್ ಬುಕ್ ಮಾಡ್ತೀನಿ. ಇದೆಲ್ಲ ಫಾಲ್ಸ್ ಅಲಿಗೇಷನ್. ದಯವಿಟ್ಟು ನೀವು ನನಗೆ ಇಂಥ ವಿಚಾರಗಳನ್ನ ತಿಳಿಸೋದು ಖುಷಿ ಆಗುತ್ತೆ. ನೀವು ಕೇಳಿದ್ದು ಆ್ಯಕ್ಚುಲಿ ಮೊದಲಿಂದ ಕೇಳಿಬಿಟ್ರಿ ನೀವು. ಆ್ಯಕ್ಚುಲಿ ನಾನು ಪಾರದರ್ಶಕವಾಗಿದ್ದೀನಿ. ನನ್ನ ಮೇಲೆ ಒಂದು ಬ್ಲಾಕ್ ಡಾಟ್ ನನ್ನ ಮೇಲೆ ಏನಿಲ್ಲ. ಇದೆಲ್ಲ ಸುಳ್ಳು. ನೀವು ಕೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ. ನೀವು ನೀವು ಇಂಥದ್ದು ಅಲಿಗೇಷನ್ ಬಂದಾಗ ಕ್ಲಾರಿಫಿಕೇಶನ್ ಮಾಡಿ ಕೇಳಿ ದಯವಿಟ್ಟು. ಸುಳ್ಳು ಯಾವುದೂ ಇಲ್ಲ. ನಾವು ಯಾರತ್ರ ಕೂಡ ಮಾಡೋದೂ ಇಲ್ಲ. ಖಂಡಿತ ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ. ಸರ್, ನಮಗೆ ಇಲ್ಲಿಯವರೆಗೂ ಅಧಿಕೃತವಾಗಿ ಅಲ್ಲಿ ಯಾವ ರೀತಿ ಫೆಸಿಲಿಟಿ ಕೊಡಲಾಗಿದೆ ಅಂತ ಗೊತ್ತಿಲ್ಲ ಸರ್. ಅದನ್ನ ನೀವು ಬ್ರೀಫ್ ಮಾಡೋದಾದ್ರೆ. ನೋಡಿ, ಅಲ್ಲಿ ಒಂದು ಪರಪ್ಪನ ಅಗ್ರಹಾರ ವಿಚಾರದಲ್ಲಿ ಬಹಳ ಇದು ಆಗಿದೆ. ಈಗ ನೀವು ಹೇಳೋದಾದ್ರೆ ಈಗ ಅದು ಸಪರೇಟ್ ಆಗಿರುವಂಥ ಸೆಲ್ಗಳಿದ್ದಾವೆ. ಆ್ಯಕ್ಚುಲಿ ನೀವು ಮೊದಲನೇದ ನಿಮ್ಮ ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ ನಿಮಗೆ. ನಿನ್ನೆ ಯಾವುದೋ ಒಂದು ಚಾನಲಲ್ಲಿ ತೋರಿಸ್ತಾ ಇದ್ರಿ ಕಾರಾಗೃಹದನ್ನು ಏನು ಗೂಗಲ್ ಮ್ಯಾಪಿಂದ ಮೇಲ್ಗಡೆ ಝೂಮ್ ಮಾಡಿ ಅದೆಲ್ಲ ತೋರಿಸೋದೆಲ್ಲ ತಪ್ಪು. ಆ್ಯಕ್ಚುಲಿ ಅದು ಸೆಕ್ಯೂರಿಟಿಗೆ ತೊಂದರೆ ಆಗುತ್ತೆ. ಆ ರೀತಿ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ, ದಯವಿಟ್ಟು ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ದಯವಿಟ್ಟು ಮಾಡ್ಲಿಕ್ಕೆ ಹೋಗಬೇಡಿ. ತಪ್ಪು ಅದು. ಡ್ರೋನಲ್ಲಿ ತೆಗಿಸೋದು ಅಥವಾ ಇನ್ನೇನೋ ಮಾಡಿರೋದು, ಝೂಮ್ ಔಟ್ ಮಾಡಿ ಕಂಪ್ಲೀಟಾಗಿ ಜೈಲಿದು ಈ ಭಾಗ ಹೀಗಿದೆ, ಈ ಭಾಗ ಹೀಗಿದೆ ಅಂತೆಲ್ಲ ತೋರಿಸಿದ್ರೆ ತಪ್ಪೋದು. ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ನಮ್ಮನ್ನು ಕೇಳಿ ನಾವು ಹೇಳ್ತೀವಿ. ನಾವು ನಿಮ್ಗೆ ಸುಳ್ಳು ಹೇಳಲ್ಲ. ನಾನು ನಿಮ್ಗೆ ಸುಳ್ಳು ಹೇಳಲ್ಲ, ಸತ್ಯನೇ ಹೇಳ್ತೀವಿ. ಅವ್ರು ಇಟ್ಟಿರೋ ಜಾಗ ಹೇಗಿದೆ ಅಂತಂದರೆ ಅಲ್ಲಿ ಸೆಲ್ಗಳಿದ್ದಾವೆ. ಆ ಸೆಲ್ಗಳಲ್ಲಿ ನಾವು ಪಾಪ್ಯುಲೇಷನ್ ಕಮ್ಮಿ ಮಾಡಿದ್ದೀವಿ. 4-5 ಜನ ಒಟ್ಟು ಜನ ಬಂದಿದ್ದಾರೆ ಮೇಡಮ್ ಇವತ್ತು? 4 ಜನ 15 ಸೆಲ್ಲಲ್ಲಿ 4 ಜನ ಬಂದಿಗಳು ಮಾತ್ರ ಇದ್ದಾರೆ. ಬೇರೆ ಸೆಲ್ಲಲ್ಲಿ ಸಬ್ ಸೆಲ್ಲಲ್ಲಿ ಇವರನ್ನು ಅಷ್ಟು ಜನದಿಂದ ಬೇರೆ ಮಾಡಿ ಇಟ್ಟಿದ್ದೀವಿ. ಸಿಂಗಲ್ ಸೆಲ್ಲಲ್ಲಿ ಲಾಸ್ಟ್ ಸೆಲ್ಲಲ್ಲಿ ಇಟ್ಟಿದ್ದೀವಿ. ಅಷ್ಟು ಕಾರಿಡಾರು ಮತ್ತು ಅಷ್ಟು ಸೆಲ್ಗಳ ಮೂವ್ಮೆಂಟ್ ಎಲ್ಲವೂ ಕೂಡ 3 CCTV ಕ್ಯಾಮ್ರಾ ಇದೆ. 3 CCTV ಕ್ಯಾಮ್ರಾದಲ್ಲಿ ಎಲ್ಲವೂ ಕೂಡ ಮಾನಿಟರ್ ಆಗ್ತಾ ಇದೆ. ಅದೆಲ್ಲವನ್ನೂ ಕೂಡ ನಾನು ಪ್ರತಿನಿತ್ಯದ CCTV ಫುಟೇಜ್ ಎಲ್ಲನೂ ಕೂಡ ಸೇವ್ ಮಾಡಬೇಕು ಅಂತ ನಾನು ಹೇಳಿದ್ದೇನೆ. ಆಲ್ರೆಡಿ ಇನ್ಸ್ಟ್ರಕ್ಷನ್ಸು ಕೂಡ ನಾನು ಕೊಟ್ಟಿದ್ದೀನಿ. ಅದಾಗ್ತಾ ಇದೆ. ಅದು ಜೊತೆಗೆ ಇಬ್ಬರು ನಮ್ಮ ಸ್ಟಾಫು 24x7 ಬಾಡಿ ಓನ್ ಕ್ಯಾಮ್ರಾ ಹಾಕ್ಕೊಂಡು ಇರ್ತಾರೆ. ಯಾರೇ ಬಂದರೂ ಕೂಡ ಬಾಡಿ ಓನ್ ಕ್ಯಾಮ್ರಾ ಆನ್ ಆಗಿರುತ್ತೆ. ಮೂಮೆಂಟ್ ಎಲ್ಲರೂ ಕೂಡ ಕ್ಯಾಪ್ಚರ್ ಆಗುತ್ತೆ. ಒಂದು ನಿಮಿಷ ಸದ್ಯಕ್ಕೆ ಇದುವರೆಗೂ ಆಚೆ ಬಂದಿಲ್ಲ. ನಂತರ ದಿನಗಳು ನೋಡಿಕೊಂಡು ಹೇಗಿದೆ ಬಿಹೇವಿಯರ್ ಎಲ್ಲ ನೋಡಿಕೊಂಡು ಆನಂತರ ಅದಕ್ಕೆ ಕನ್ಸಿಡರ್ ಮಾಡಿ. ರೂಮಲ್ಲಿ ಏನೇನಿದೆ ಅಂತ ಸರ್? ಈಗ ನೀರು ರೂಮಲ್ಲಿ ನೋಡಿ, ಒಂದು ಬಿಛಾನ ಇದೆ, ಒಂದು ತಟ್ಟೆ ಇದೆ, ಒಂದು ಚೊಂಬಿದೆ, ಒಂದು ಲೋಟ ಇದೆ, ಒಂದು ಮೇಲ್ಗಡೆ ಹೊತ್ಕೊಳ್ಳೋಕೆ ಒಂದು ಹೊದಿಕೆ ಇದೆ, ಅಷ್ಟೇ. ಇಲ್ಲ, ಅದೊಂದು ನಿಮ್ಗೆ ಕ್ಲಾರಿಫೈ ಮಾಡಿದ್ವಿ. ಜಸ್ಟ್ ನನಗೆ ಕೇಳಿದಾಗ ಅವ್ರಿಗೇನೋ ಒಂದು ಬ್ಯಾಕ್ ಪೇನ್ ಏನೋ ಇದೆಯಂತೆ. ನಮ್ಮದು ಅಲ್ಲಿರೋದು ಇಂಡಿಯನ್ ಟಾಯ್ಲೆಟ್. ಇಂಡಿಯನ್ ಟಾಯ್ಲೆಟ್ ಇದೆ. ಕುಂದ್ಕೊಳ್ಳಿಕ್ಕಾಗಲ್ಲ ನನಗೆ, ಮೋಷನ್ ಮಾಡಲಿಕ್ಕಾಗಲ್ಲ, ಹೆಲ್ತ್ ಇಶ್ಯೂ ಇದೆ. ನನಗೆ ಅಟ್ಲೀಸ್ಟ್ ನನಗೆ ಸರ್ಜಿಕಲ್ ಚೇರ್ ಕೊಡಿಸಿ ನನಗೆ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ನೋಡೋಣ, ಕನ್ಸಿಡರ್ ಮಾಡ್ತೀವಿ. ಫಸ್ಟ್ ಮೆಡಿಕಲ್ ರೆಕಾರ್ಡ್ ನಾನು ವೆರಿಫೈ ಮಾಡಬೇಕಾಗುತ್ತೆ. ಮೆಡಿಕಲ್ ರೆಕಾರ್ಡ್ ವೆರಿಫೈ ಮಾಡಿ ಅಗತ್ಯತೆ ಇತ್ತು ಅಂತಂದರೆ ಕೊಡ್ತೀನಿ. ಏನೋ L3 L4 ಎಲ್ಲ ಏನೋ ಹೇಳಿದ್ರಲ್ಲ, ಆ್ಯಕ್ಚುಲಿ L5 ಸ್ಪೈನಲ್ ಕಾರ್ಡ್ ಏನೋ ಪ್ರಾಬ್ಲಮ್ ಇದೆಯಂತೆ. ಅದಿತ್ತು ಅಂತಂದರೆ ಆ್ಯಸ್ ಪರ್ ರೂಲ್ಸ್ ಅಷ್ಟೇ. ಆ್ಯಸ್ ಪರ್ ರೂಲ್ಸ್ ಏನಿದೆ ಕೊಡ್ತೀವಿ. ಅದು ಒಂದು ನಿಮಿಷ ಏನು ಕಂಟಿನ್ಯೂ ಮಾಡಿ. ಬೇರೇನಿಲ್ಲ, ಅದು ಬಿಟ್ಟರೆ ಬೇರೇನಿಲ್ಲ. ನನ್ನ ಕೇಳಿದೆ ನಾನೀಗ, ಅದು ಬಿಟ್ಟರೆ ಬೇರೇನಿಲ್ಲ. ಒಬ್ಬೊಬ್ಬರು ಮಾತಾಡೋಕ್ಕೆ ಒಳ್ಳೇದಲ್ಲ. ಬೆಂಗಳೂರಿನ ಪರಿಸ್ಥಿತಿ ಆಗಿ ಇದೆಲ್ಲ ಏನಾಯ್ತಲ್ಲ, ಇದಕ್ಕೂ ಮತ್ತು ಬಳ್ಳಾರಿ ಜೈಲಿನ ಇತಿಹಾಸ ಏನು ಭಿನ್ನ ಇರಲಿಲ್ಲ.
ಭಿನ್ನ ಅಂದ್ರೆ ನೀವು ಯಾವ ರೀತಿಯಲ್ಲಿ ಹೇಳ್ತಾ ಇದ್ರಿ ಹೇಳಿ? ಎಲ್ಲದನ್ನು ಎಲ್ಲ ಸೌಲಭ್ಯಗಳು ಸಿಕ್ಕಿದ್ನ ನಾವು ಸುಳ್ಳು. ಮಾಧ್ಯಮದಲ್ಲೇ- ಅಲ್ಲ ನಾವು ವರದಿ ಮಾಡಿದ್ವಿ. ಹಾಂ ಹೇಳಿ 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 ಇಸ್ಪೆಟ್ ಆಡಿದ್ದು ಇಲ್ಲಿ ಏನೇನು ಮಾಡಿದ್ದು ಯಾವ ವರ್ಷದಲ್ಲಿ ಮಾಡಿದ್ರಿ? ಅದನ್ನೇ ಯಾವ ವರ್ಷದಲ್ಲಿ ಮಾಡಿದ್ರಿ ಹೇಳಿ? 4 ವರ್ಷ. ನಾಲ್ಕು ಆಮೇಲೆ ಪ್ರತಿಯೊಂದು ಒಂದು ನಿಮಿಷ ಹೇಳ್ಬಿಡ್ತೀನಿ 4 ವರ್ಷದಿಂದ ಮಾಡಿದ್ರಿ ನೀವು. ಇದೇ ಬಳ್ಳಾರಿನಲ್ಲಿ ಇದ್ದೀರಿ. ಕಳೆದ 1 ವರ್ಷದಿಂದ ಏನಾದ್ರು ಮಾಡಿದ್ರಾ? ಕಳೆದ 1 ವರ್ಷದಿಂದ ಗಾಂಜಾ ಸಿಕ್ಕಿದ್ ಮಾಡಿದ್ವಿ. ಗಾಂಜಾ ಸಿಕ್ಕಿದ್ರೆ ನಾವೇ ಕೇಸ್ ಮಾಡಿದೀವಿ. ಗಾಂಜಾ ಸಿಕ್ಕಿದ್ದು ಅಲ್ಲಲ್ಲ ನೀವು ಮಾಡಿದ್ರಿ, ಗಾಂಜಾ ಸಿಕ್ಕಿದ್ರೆ ಕೇಸ್ ಮಾಡಿದ್ವಿ ನಾವು, ಅದಕ್ಕೆ ಬಿಟ್ಟಿಲ್ಲ ನಾವು, ಅದನ್ನ ಕೇಸ್ ಮಾಡಿದ್ವಿ ನಾವು ಅದಕ್ಕೆ. ಅಲ್ಲ ಹೇಳಿ. ಕೇಸ್ ಮಾಡಿದಿರಿ, ಮಾಡಲ್ಲ ಅಂತಲ್ಲ. ಹಾ, ಅಂದ್ರೆ ಈಗ ಪರಿಸ್ಥಿತಿ ಬದಲಾಗ್ತಾ ಇದೆಯಾ ಏನಾದ್ರು? ಎಲ್ಲ ಕಡೆನೂ ಬದಲಾಗ್ತಾ, ಎಲ್ಲ ಕಡೆನೂ ಇದು ಏನಾಗ್ತಾ ಇದೆ, ಎಲ್ಲ ಕಡೆ ಏನಾಗುತ್ತೆ, ಏನೋ ನಮ್ಮ ಸಿಬ್ಬಂದಿಗಳ ಕಣ್ಣು ತಪ್ಪಿಸಿ ಹೊರಗಡೆಯಿಂದ ಅದನ್ನು ಥ್ರೋ ಮಾಡುವಂಥದ್ದು, ಇನ್ನು ಯಾವುದೋ ಬೇರೆ ರೀತಿಯಲ್ಲಿ ತಲುಪಿಸುವಂಥದ್ದು ಇವೆಲ್ಲ ಮಾಡ್ತಾರೆ. ಅದು ಕಾಲಕ್ಕೆ ನಾವು ಅವರನ್ನು ಏನು ಟ್ರೇಸ್ ಮಾಡಿ ಅವ್ರ ಮೇಲೆ ಕಂಪ್ಲೇಂಟು ಕೂಡ ಎಲ್ಲ ಮಾಡ್ತಾ ಇದ್ದೀವಿ. ಸುಮಾರು ಒಂದು ಎಷ್ಟು ಮೇಡಮ್ ಕಂಪ್ಲೇಂಟ್ ಮಾಡಿದ್ರೆ ನೀವು? ಒಂದು 22 ಕಂಪ್ಲೇಂಟ್ ಮಾಡಿದ್ದೀರಿ, 22 FIRಗಳಾಗಿದ್ದಾವೆ. ಸರ್, ಸಾಮಾನ್ಯವಾಗಿ ಜೈಲಿನ ವ್ಯವಸ್ಥೆ ಬಗ್ಗೆ ಸಾಕಷ್ಟು ಆಕ್ರೋಶಗಳಿದೆ ಸರ್. ಅಂದ್ರೆ ಆರಂಭದಲ್ಲಿ ಯಾರಾದ್ರೂ ಈ ತರ ಬಂದಾಗ ಒಂದಿಷ್ಟು ಬದಲಾವಣೆ ಆಗುತ್ತೆ, ಅದಾದ್ಮೇಲೆ ಮತ್ತೆ ಯಥಾವತ್ತಾಗಿ ಅಲ್ಲಿ ಗಾಂಜಾ ಸಿಗುತ್ತೆ, ಎಲ್ಲಾನು ಸಿಗುತ್ತೆ ಅಂತಕ್ಕಂಥ ದೊಡ್ಡ ಮಟ್ಟದ ಆರೋಪ ಇದೆ ಸರ್ ಜೈಲ್ ಮೇಲೆ. ಈಗ ಒಂದು ಏನಕ್ಕೆ ಆ ರೀತಿ ಆಗ್ತಾ ಇದೆ ನಿಮ್ಗೆ ಉತ್ತರ ಹೇಳ್ಬಿಡ್ತೀನಿ ನಿಮಗೆ. ನೀವು ಯಾರೂ ಕೂಡ ಅದನ್ನು ಜೈಲನ್ನು ಸರಿಯಾಗಿ ನೋಡಿಲ್ಲ. ನಿರ್ಭಯ ಕೇಸ್ ಆಗಿಲ್ಲ ಅಂದಿದ್ದರೆ, ನಿರ್ಭಯ ಪ್ರಕರಣ ಆ ಒಂದು ತಡೆಗೋಡೆ ಇಲ್ಲ ಅಂದಿದ್ರೆ ನಿಮ್ಮನ್ನು ಖಂಡಿತ ಜೈಲಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಜೈಲಲ್ಲಿ ಒಳ್ಳೊಳ್ಳೆ ಕೆಲಸಗಳಾಗ್ತಾ ಇದೆ. ಒಂದು ಸಣ್ಣ ಒಂದು ಯಾವುದವರ ಒಂದೊಂದು ಲೋಪದೋಷಗಳು ಆಗಿದ್ದಾವೆ, ಇಲ್ಲ ಅಂತಲ್ಲ, ಅಕ್ಸೆಪ್ಟ್ ಇಟ್, ಒಪ್ಕೊಳ್ತೀನಿ. ಅದನ್ನ ದೊಡ್ಡದಾಗಿ ಹೈಪ್ ಆಗ್ತಾ ಇದೆ. ಜೈಲಿನಿಂದ ಹೊರಬಂದ ಕೈದಿಗಳು ಹೇಳ್ತಾರೆ ಸರ್ ಗಾಂಜಾ ಸಿಗುತ್ತೆ. ಹಿಂದೆ ಬಳ್ಳಾರಿ ಜೈಲಲ್ಲಿ ಅತಿ ಹೆಚ್ಚು ಪಾಸಿಟಿವ್ ಸ್ಟೋರಿಗಳು ನಾವು ಬರೆದಿದ್ದೀವಿ. ಈವನ್ ಇಲ್ಲಿ MA PhD ಮಾಡುವಂಥ ವಿದ್ಯಾರ್ಥಿಗಳು ಅವರು ಕೂಡ ನಾವು ಬರೆದಿದ್ದೀವಿ. ಹಿಂದೆ ನಮ್ಮ ಇವರಿದ್ದಾಗ ಕನ್ನಡ ಸಾರ್ ಇದ್ದಾಗ ಭಾಳಷ್ಟು ಪಾಸಿಟಿವ್ ಸ್ಟೋರಿ ಬಳ್ಳಾರಿಯಿಂದ ಬಂದಿದ್ದಾವೆ. ಬಟ್ ಇತ್ತೀಚಿನ ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ನಾವು ಕೇಳ್ತಿರೋ ಸರ್ ಇವೆಲ್ಲ. ಆಮೇಲೆ ಇವತ್ತು ಅವ್ರು ಭೇಟಿ ಮಾಡಿದ್ರ, ದರ್ಶನ್ ಹೋಗಿದ್ರೆ